ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ 2025ನೇ ಸಾಲಿನ ಆನ್ಲೈನ್ ಅಪ್ಲಿಕೇಶನ್ಗಳು ಈಗಾಗಲೇ ಆರಂಭವಾಗಿವೆ. ಇದೇ ತಿಂಗಳು 25ನೇ ತಾರೀಕಿಗೆ ಅಂದರೆ ಇನ್ನೊಂದು ವಾರದಲ್ಲಿ ಆನ್ಲೈನ್ ಅರ್ಜಿಗಳು ಕ್ಲೋಸ್ ಆಗ್ತವೆ. ಸೊ ಇದರ ನಡುವೆ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಏನಂತಂದರೆ, ನಾವು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದೇವೆ, ಪೇಮೆಂಟನ್ನು ಮಾಡ್ತಾಯಿದ್ರೆ ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದೆ, ಏನು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇರುವಂಥದ್ದು. ಸ್ವಲ್ಪ ಸರಿಯಾಗಿ ಕೇಳ್ಕೊಳ್ರಿ. ಯಾರೆಲ್ಲ ನೀವು ಪೇಮೆಂಟನ್ನು ಮಾಡಿದ್ದೀರಿ, ಸ್ವಲ್ಪ ಇವಾಗ ಏನಾಗುತ್ತೆ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಪೇಮೆಂಟನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದರಿಂದ ಬೋರ್ಡ್ನವರು ಆ ಒಂದು ಪೇಮೆಂಟನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಟೈಮನ್ನು ತೊಗೊತಾರೆ. ಹೀಗಂತೇಳಿ ನಿಮ್ಮ ದುಡ್ಡು ಮುಳುಗ್ಪಟ್ಟ ಆಗೋದಿಲ್ಲ, ಮತ್ತು ಮತ್ತೊಮ್ಮೆ ಪೇಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಮಿನಿಮಮ್ 3 ರಿಂದ 4 ದಿನಗಳ ಕಾಲ ಪೇಮೆಂಟ್ ಕ್ಲಿಯರ್ ಆಗ್ತಾ ಬರುತ್ತೆ. ಒಂದೊಂದು ಸಮ್ಟೈಮ್ಸ್ ಗೌರ್ಮೆಂಟ್ ಹಾಲಿಡೇ ಅಂದರೆ ಸಂಡೇ ಬಿಟ್ಟು, ಗೌರ್ಮೆಂಟ್ ಹಾಲಿಡೇನ ಬಿಟ್ಟು ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ 7 ದಿನಗಳ ಕಾಲ ನೀವು ಕಾಯಬೇಕಾಗತ್ತೆ. ಮ್ಯಾಕ್ಸಿಮಮ್ 7 ದಿನಗಳ ಕಾಲ ಏನು ಗೌರ್ಮೆಂಟ್ ಹಾಲಿಡೇಗಳನ್ನು ಬಿಟ್ಟು. ಓಕೆ, ಸೊ 7 ದಿನಗಳ ಕಾಲ ನಿಮಗೆ ಪೇಮೆಂಟ್ ಪೆಂಡಿಂಗ್ ಅಂತ ಬಂದರೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಬೋರ್ಡ್ಗೆ ಕಾಲ್ ಮಾಡಬೇಕಾಗತ್ತೆ. ಸೊ ಬೋರ್ಡಿಗೆ ಕಾಲ್ ಮಾಡಿ ನೀವು ಪೇಮೆಂಟನ್ನು ಕ್ಲಿಯರ್ ಮಾಡ್ಕೋಬೋದು ಆಫಿಷಿಯಲ್ ವೆಬ್ಸೈಟಲ್ಲಿ. ಅಥವಾ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಒಂದು ಜಿಮೇಲ್ ಇದೆ, PMB ಎಕ್ಸಾಮಿನೇಷನ್, PMB ಕೌನ್ಸ್ಲಿಂಗ್ 23 ಈ ಥರ ಒಂದು ಜಿಮೇಲ್ ವೆಬ್ಸೈಟ್ ಇದೆ. ಅದಕ್ಕೆ ನೀವು ಪೇಮೆಂಟನ್ನು ಏನು ಮಾಡಿರ್ತೀರಲ್ಲ, ಫೋನ್ಪೇನೋ ಗೂಗಲ್ ಪೇನೋ ಅಕೌಂಟಿಂದ ಏನು ಕಟ್ ಆಗಿರುತ್ತೆ ದುಡ್ಡನ್ನು, ಅದರ ಪ್ರೂಫನ್ನು ಅಟ್ಯಾಚ್ಮೆಂಟ್ ಮಾಡಿ ನಿಮ್ಮ ಜಿಮೇಲಿಗೆ, ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಜಿಮೇಲಿಗೆ ಹಾಕಿ ಮೇಲ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಯರ್ ಮಾಡಿ ಕೊಡ್ತಾರೆ. ಓಕೆ, ಮತ್ತೊಮ್ಮೆ ಪೇಮೆಂಟನ್ನು ಮಾಡೋಕ್ಕೆ ಹೋಗಬೇಡ್ರಿ. ಓಕೆನಾ. ಸೊ ಪೇಮೆಂಟ್ ಯಾರು ಮಾಡಿದಿರಿ ವೇಟ್ ಮಾಡಬೇಕು. ಪೇಮೆಂಟ್ ಕ್ಲಿಯರ್ ಆಗಲಿಕ್ಕೆ ಮಿನಿಮಮ್ 3 ರಿಂದ 4 ದಿನ ಆಗ್ತಾಯಿದೆ. ಸಮ್ಟೈಮ್ಸ್ 7 ದಿನಗಳ ಕಾಲ ನೀವು ಪೇಮೆಂಟ್ ಕ್ಲಿಯರ್ ಆಗಲಿಲ್ಲಪ್ಪ ಅಂದರೆ ಆವಾಗ ಮಾತ್ರ ನೀವು ಬೋರ್ಡ್ಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು. ಮತ್ತು ನಿಮ್ಮಲ್ಲಿ ಏನಾದರೂ ಪ್ಯಾರಾಮೆಡಿಕಲಿಗೆ ಸಂಬಂಧಿಸಿದಂಥ ಡೌಟ್ಗಳಿದ್ದಲ್ಲಿ ನಾನು ಲೈವಲ್ಲಿ 4:15ಗೆ ನಾನು ಲೈವಲ್ಲಿ ಬಂದಿರ್ತೀನಿ, ಅವಾಗ ಕೇಳ್ಬೋದು. ಮತ್ತು ಕೌನ್ಸ್ಲಿಂಗ್ ಮುಂದಿನ ಪ್ರಕ್ರಿಯೆಗಳಿಗಾಗಿ, ಯಾಕಂದರೆ ಈಗ 25 ತಾರೀಕು ತನಕ ಅಪ್ಲಿಕೇಶನ್ ಇದೆ, ಈಗ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ನಿಮಗೆ ಮುಂದಿನ ಪ್ರಕ್ರಿಯೆಗಳಿಗೆ ಮಾಹಿತಿ ಬೇಕಂದರೆ ನನಗೆ ನೀವು ಕಾಮೆಂಟ್ಸನ್ನು ಹಾಕ್ಬೋದು. ಚಾನಲಿಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಕಾಮೆಂಟನ್ನು ಹಾಕಿ. ಓಕೆ, ಆಮೇಲೆ ನಾನು ಒಂದು ನನ್ನ ಟೆಲಿಗ್ರಾಮ್ ಲಿಂಕಿಗೂ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಕೂಡ ಅಲ್ಲಿ ನಿಮಗೆ ಒದಗಿಸ್ಕೊಡ್ತೇನೆ.